ಬೇಲೂರು ತಾಲೂಕಿನಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಅಧಿಕಾರಿಗಳು ಕೂಡಲೇ ಎಲ್ಲಾ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್ ಎಂ ಮಮತಾ ಅಧಿಕಾರಿಗಳಿಗೆ ಸೂಚಿಸಿದರು. ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಂಗಿ ನಿಯಂತ್ರಣ ಹಾಗೂ ಮಲೇರಿಯಾ ನಿಯಂತ್ರಣಕ್ಕೆ ಅಧಿಕಾರಿಗಳ ಸಭೆ ಕರೆದು ಸಭೆಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಮಳೆಗಾಲ ಸಮೀಪಿಸುತ್ತಿದೆ. ತಾಲೂಕಿನಲ್ಲಿ ಸುಮಾರು 10 ಡೆಂಗಿ ಪ್ರಕರಣಗಳು ದಾಖಲಾಗಿದೆ. ಇದರ ಜೊತೆ ಚಿಕನ್ ಗುನ್ಯಾ ಪ್ರಕರಣವೂ ಕೂಡ ದಾಖಲಾಗಿದೆ. ಜನಸಾಮಾನ್ಯರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆಯಾಗಿಡಲು ಮೊದಲ ಆದ್ಯತೆ ನೀಡಬೇಕೆಂದು ಹೇಳಿದ ಅವರು, ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಕೇವಲ 1 ದಿನ ಮಾತ್ರ ಸ್ವಚ್ಛಗೊಳಿಸಿದರೆ ಸಾಲದು. ಪಟ್ಟಣದ 23 ವಾರ್ಡ್ಗಳಲ್ಲೂ ಸಹ ಕಡ್ಡಾಯವಾಗಿ ಕ್ರಿಮಿನಾಶಕವನ್ನು ಸಿಂಪಡಿಸುವ ಮೂಲಕ ಸ್ವಚ್ಛತೆ ಮಾಡಬೇಕು. ಅಲ್ಲದೆ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಕೋಳಿ ಅಂಗಡಿಗಳಿಗೆ ಸೂಕ್ತ ನಿರ್ದೇಶನ ನೀಡಿ ತ್ಯಾಜ್ಯವನ್ನು ಪುರಸಭೆ ಗಾಡಿಗಳಿಗೆ ಹಾಕುವಂತೆ ಸೂಚಿಸಿದರಲ್ಲದೆ, ನಿಮ್ಮ ವ್ಯಾಪ್ತಿಯಲ್ಲಿ ಬರುವ ಗ್ಯಾರೇಜ್ ಹಾಗೂ ಗುಜರಿ ವ್ಯಾಪಾರಿಗಳಿಗೆ ತಿಳುವಳಿಕೆ ನೋಟಿಸ್ ನೀಡಿ ಯಾವುದೇ ವಸ್ತುವನ್ನು ಶೇಖರಣೆ ಮಾಡದಂತೆ ಎಚ್ಚರಿಕೆ ವಹಿಸಬೇಕು. ಈಗಾಗಲೇ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿರುವುದರಿಂದ ರುಚಿ ಶುಚಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಇದರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಕುಡಿಯಲು ಬಿಸಿ ನೀರು ಹಾಗೂ ಸೊಳ್ಳೆ ಪರದೆಯನ್ನು ವಿತರಿಸುವಂತೆ ಸೂಚಿಸಿದರಲ್ಲದೆ, 2 ದಿನಗಳಿಗೊಮ್ಮೆ ವಾಟರ್ ಟ್ಯಾಂಕ್ ಸ್ವಚ್ಛಗೊಳಿಸಬೇಕು. ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆ ಬಂದರೆ ವಾರ್ಡನ್ಗಳನ್ನು ನೇರ ಹೊಣೆಗಾರರನ್ನಾಗಿ ಮಾಡಿ ಶಿಸ್ತು ಕ್ರಮ ಕೈಗೊಳ್ಳುತ್ತೇನೆ ಎಂದರು. ಕೂಡ ಹೇಳಿದ್ದಾರೆ, ಡಾಕ್ಟರ್ಸು ಕೂಡ ಹೇಳಿದ್ದಾರೆ, ಸರ್ವೆ ಮಾಡಿದ್ದಾರೆ ಅಂತ. ನೀವೆಲ್ಲ ಕ್ಲೀನ್ ಮಾಡಿದ್ದೀರಾ. ಒಂದು ಸರಿ ಅವಾಗ ಪ್ರಕರಣ ಆಗಿದಾಗ ನೀವು ಕ್ಲೀನ್ ಮಾಡಿದ್ರೆ ಸಾಕಾಗೋದಿಲ್ಲ. ಸೊ ವೀಕ್ಲಿ ಒನ್ಸ್ ನೀವು ಎಲ್ಲ ಕಡೆ ಕ್ಲೀನ್ ಮಾಡಲೇಬೇಕಾಗುತ್ತೆ. ಎಲ್ಲೆಲ್ಲಿ ಸ್ಟಾಕ್ ಮಾಡ್ತಾ ಇದ್ದೀರಾ, ಮೇಯ್ನಾಗಿ ನನಗೆ ದೂರ ಬರ್ತಾ ಇರೋದು, ಕ್ಲೀನ್ ಮಾಡ್ತಾ ಇದ್ರೆ ಕ್ಲೀನ್ ಮಾಡಿದ್ದನ್ನು ಮೇಲ್ಗಡೆ ಡಂಪ್ ಮಾಡ್ತಾರೆ, ಅದನ್ನು ತೆಕ್ಕೊಂಡು ಹೋಗ್ತಾ ಇಲ್ಲ, ಅದನ್ನು ಪಿಕ್ ಮಾಡ್ತಾ ಇಲ್ಲ ಅಂತೇಳಿ. ಸೊ ಅದು ಸ್ವಲ್ಪ ದೂರಿದೆ, ಅದನ್ನು ತೆಗಿಬೇಕು. ಆಮೇಲೆ ಅದೇ ಕೋಳಿ ಅಂಗಡಿದು ಸ್ವಲ್ಪ ಇದಿದೆ, ಇದೆಲ್ಲ ಹಾಕ್ತಾ ಇದ್ರೆ ಒಂದು ಕಡೆ ಅಲ್ಲೂ ನೀರು ನಿಂತ್ಕೊಳ್ಳುತ್ತೆ, ಅದು ಸ್ಮೆಲ್ ಬರುತ್ತೆ ಅಂತ. ಅದ್ರ ಕಡೆ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ತಾವುಗಳಷ್ಟೇ. ಆಮೇಲೆ ಅಲ್ಲಿನ ಲೋಕಲಲ್ಲಿ ಯಾರು ಸ್ವಲ್ಪ ಇದಿರ್ತಾರೆ, ಸ್ವಲ್ಪ ತಿಳುವಳಿಕೆ ಯಾರಿಗಿರುತ್ತೆ ಅಂಥವ್ರನ್ನ ನೀವು ಇಟ್ಕೊಂಡು ಜನಗಳಿಗೆ ಜಾಗೃತಿ ಮೂಡಿಸಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಷ್ಟೇ. ನಾವೇ ನೇರವಾಗಿ ಅವ್ರನ್ನ ಅಪ್ರೋಚ್ ಮಾಡೋದಕ್ಕಿಂತ ಅಲ್ಲಿ NGOಗಳಿರ್ತಾರೆ, ಜನಪ್ರತಿನಿಧಿಗಳಿರ್ಬೋದು, ಅವ್ರ ಮೂಲಕ ಜನಗಳಿಗೆ ಜಾಗೃತಿ ಮೂಡಿಸೋದಕ್ಕೆ ಪ್ರಯತ್ನ. ಮಕ್ಕಳೆಲ್ಲ ಆಗಿರ್ಬೋದು ಅಥವಾ ದೊಡ್ಡವರಲ್ಲಾಗಿರ್ಬೋದು, ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಈಗ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಇವಾಗ ಏನು ಲಾಸ್ಟ್ ವೀಕ್ ಒಬ್ಬರು ಮರಣ ಹೊಂದಿದ್ರು, ಅವರು ನೆಗ್ಲಿಜೆನ್ಸಿಯಿಂದಲೇ ಏನಾಗುತ್ತೆ, ನಾರ್ಮಲ್ ಜ್ವರ ಬಂದಿದೆ ಹೋಗುತ್ತೆ, ತಲೆನೋವು ಬಂದಿದೆ ಹೋಗುತ್ತೆ ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಾರೆ, ರೆಸ್ಟ್ ತೊಗೊಂಡಿಲ್ಲ, ಟ್ರಾವೆಲ್ ಮಾಡಿದ್ದಾರೆ, ಹಾಗಾಗಿ ಇದು ದೊಡ್ಡದಾಗಿದೆ. ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು, ಎಸ್ಪೆಷಲಿ ಮಕ್ಕಳಲ್ಲಿ. ನೀವು ಅಷ್ಟೇ ಹಾಸ್ಟೆಲಲ್ಲಿ ಮಕ್ಕಳು ಜ್ವರ ಏನಾದರೂ ಬಂದರೆ ಇಮಿಡಿಯೇಟಾಗಿ ಅವರ ಪೇರೆಂಟ್ಸ್ಗಳಿಗೆ ಫಸ್ಟು ಮಾಹಿತಿ ಕೊಡಿ, ನಂತರ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ನೀವೇ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗುತ್ತೆ. ಪೇರೆಂಟ್ಸ್ ಬರ್ತಾರೆ, ಆಮೇಲೆ ಅವ್ರು ಕರ್ಕೊಂಡು ಹೋಗ್ತಾರೆ, ಊರಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲೋಗಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಆ ಥರ ನೆಗ್ಲೆಕ್ಟ್ ಮಾಡಿದ್ರೆ ನಾನು ಕನ್ಸರ್ನ್ ವಾರ್ಡನ್ ಮೇಲೆ ನಾನು ಆ್ಯಕ್ಷನ್ ತೊಗೋತೀನಿ. ಕ್ಲಿಯರಾಗಿ ಹೇಳ್ಬಿಡಿ. ಒಂದು ಮಗು ಏನಾದರೂ ತಲೆನೋವು, ಜ್ವರ, ನೆಗಡಿ ಅಂತ ಮೊದಲು ಹೇಳ್ತೊಂದಿದ ತಕ್ಷಣ ಇಮಿಡಿಯೇಟಾಗಿ ವಾರ್ಡನೇ ಖುದ್ದು ಕರ್ಕೊಂಡು ಹೋಗ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಆಮೇಲೆ ಅವ್ರ ಪೇರೆಂಟ್ಸ್ಗಳಿಗೆ ಮಾಹಿತಿ ಕೊಡಿ.